ಕೃಷ್ಣ ಅರ್ಜುನನಿಗೆ ಹಿಂದಿನ ಶ್ಲೋಕದಲ್ಲಿ ಸಾವು ಭಯಾನಕ ಅಲ್ಲ, ಹುಟ್ಟಿ ಬಂದವನಿಗೆ ಸಾವು ಅನಿವಾರ್ಯ ಅನ್ನೋದನ್ನು ತಿಳಿಸಿ ಹೇಳ್ದ. ಅದೇ ರೀತಿ ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ 12 ಈ ರೀತಿ ಇದೆ. ಇಲ್ಲೂ ಕೂಡ ಭಗವಂತ ಶ್ರೀಕೃಷ್ಣ ಮಾತಾಡ್ತಿದ್ದಾನೆ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮಿ ಜನಾಧಿಪ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ ನ ಚ ಏವ ನ ಭವಿಷ್ಯಾಮಃ ಸರ್ವೇ ವಯಂ ಅಥ ಪರಂ. ಅಂದರೆ ನಾನು ಹಿಂದೆ ಎಂದೂ ಇರದಿದ್ದವನಲ್ಲ, ನೀನೂ ಇರದಿದ್ದವನಲ್ಲ, ಈ ಅರಸರೂ ಇರದಿದ್ದವರಲ್ಲ, ಇನ್ನು ಮುಂದೂ ನಾವ್ಯಾವತ್ತೂ ಇಲ್ಲ ಅನ್ನುವ ಕಾಲ ಇರೋದೇ ಇಲ್ಲ ಅನ್ನೋದು ಈ ಶ್ಲೋಕದ ತಾತ್ಪರ್ಯ. ಇದರ ಒಳ ಅರ್ಥದಲ್ಲಿ ಕೃಷ್ಣ ಏನು ಹೇಳ್ತಿದ್ದಾನೆ ನೋಡೋಣ. ಕೃಷ್ಣ ಇಲ್ಲಿ ಸಾವಿನ ಬಗ್ಗೆ ನಾವು ಯಾಕೆ ಚಿಂತಿಸಬೇಕಾಗಿಲ್ಲ ಅನ್ನೋ ಮಾತಿಗೆ ಪೂರಕವಾಗಿ ಅದನ್ನು ಸಮರ್ಥಿಸುವ ಮಾತುಗಳನ್ನು ಹೇಳ್ತಾನೆ. ಅವನು ಹೇಳ್ತಾನೆ, ನಾನು ನೀನು ಈ ಎಲ್ಲ ರಾಜರು ಹಿಂದೆ ಕೂಡ ಇದ್ವಿ, ಇಂದೂ ಇದ್ದೀವಿ, ಹಾಗೆ ಮುಂದೆ ಕೂಡ ಇರ್ತೀವಿ. ದೇಹ ನಾಶವಾದಾಗ ಜೀವ ನಾಶ ಆಗೋದಿಲ್ಲ. ನಾನು ಹೇಗೆ ಅನಾದಿನಿತ್ಯನೋ ಹಾಗೆ ಪ್ರತಿಯೊಂದು ಜೀವಿಗಳು ಕೂಡ ಅನಾದಿನಿತ್ಯ. ಆತ್ಮವನ್ನು ಕೊಲ್ಲೋದು ಅಸಾಧ್ಯ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅನಂತ ಜೀವದ ಹರವು ಅನಂತ ಕಾಲದವರೆಗೂ ನಿರಂತರವಾಗಿರುತ್ತೆ. ಆತ್ಮ ಯಾವತ್ತಿಗೂ ಅಜರಾಮರ. ಪ್ರತಿಯೊಂದು ಜೀವಕ್ಕೆ ಅದರದ್ದೇ ಆದ ಸ್ವಭಾವ ಇದೆ. ಜೀವ ಒಂದು ಬೀಜ ಇದ್ದ ಹಾಗೆ, ಭಗವಂತ ಒಬ್ಬ ತೋಟಗಾರ ಇದ್ದ ಹಾಗೆ. ಆತ ಈ ಪ್ರಪಂಚ ಅನ್ನುವಂಥ ತೋಟದ ಸೃಷ್ಟಿ ಮಾಡಿ ಈ ಜೀವವನ್ನು ಆ ತೋಟದಲ್ಲಿ ಬಿತ್ತಿ ಅದಕ್ಕೊಂದು ಅಸ್ತಿತ್ವವನ್ನು ಕೊಟ್ಟು ಪ್ರತಿಯೊಂದು ಜೀವ ಅದರ ಸ್ವಭಾವಕ್ಕೆ ಅನುಗುಣವಾಗಿ ಈ ಪ್ರಪಂಚದಲ್ಲಿ ಬೆಳೆಯುತ್ತೆ. ಒಂದು ಜೀವದ ಸ್ವಭಾವ ಇನ್ನೊಂದು ಜೀವದ ಸ್ವಭಾವಕ್ಕಿಂತ ಯಾವಾಗಲೂ ಭಿನ್ನ. ಈ ಕಾರಣಕ್ಕೆ ಈ ಪ್ರಪಂಚ ಇಷ್ಟೊಂದು ವೈವಿಧ್ಯಪೂರ್ಣವಾಗಿರೋದು. ಎಂಥ ಅದ್ಭುತ ಮಾತುಗಳನ್ನು ಶ್ರೀಕೃಷ್ಣ ಪರಮಾತ್ಮ ಆಡ್ತಾ ಇದ್ದಾನೆ. ಇದು ಮುಂದುವರೆದ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಕೃಷ್ಣ ಏನು ಹೇಳ್ತಾನೆ ಅನ್ನೋದನ್ನು ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.